ಹೌದಾ? ಏನು ಹೇಳಿದ್ರಂತೆ ಗುರುಗಳು? ಮಗು ಕ್ಷೇಮವಾಗಿದೆ, ಫಿಕ್ಸ್ ಆಗಿರೋ ಮುಹೂರ್ತದಲ್ಲೇ ತಂದೆ ತಾಯಿ ಮಡ್ಲಲ್ಲೇ ಮಗು ನಾಮಕರಣ ಆಗುತ್ತೆ ಅಂತ ಹೇಳಿದಾರಂತೆ. ಗುರುಗಳ ಮಾತು ಯಾವತ್ತೂ ಸುಳ್ಳಾಗಿಲ್ಲ ಅಲ್ವಾ ಸಾರಥಿ? ಜನನಿ ಮಗು ಬಗ್ಗೆ ಇನ್ನೂ ಏನೇನೋ ಹೇಳ್ತಾ ಇದ್ಲು ಸಾರಥಿ, ಆದ್ರೆ ಅದ್ಯಾವುದು ನನ್ನ ಕಿವಿಗೆ ಬೀಳಲೇ ಇಲ್ಲ. ಗುರುಗಳು ಮಗು ಸಿಗುತ್ತೆ, ನಾಮಕರಣ ತಂದೆ ತಾಯಿ ಮಡ್ಲಲ್ಲೇ ಆಗುತ್ತೆ ಅಂತ ಅವರು ಹೇಳಿದ್ದಾರೆ ಅನ್ನೋ ವಿಷಯ ಕೇಳಿದ ತಕ್ಷಣ ನನ್ನ ಕೈ ಕಾಲು ನಡುಗ್ಬಿಡ್ತು. ತಕ್ಷಣ ಅಲ್ಲಿಂದ ಓಡ್ ಬಂದ್ಬಿಟ್ಟೆ. ಸಾರಥಿ, ಇವಾಗ ಏನು ಮಾಡೋದು ಸಾರಥಿ? ನಾವು ಬೇರೆ ಜಾಗ ಹುಡ್ಕೊಂಡ್ವಾ? ಇಲ್ಲ, ಅದು ಪರಿಹಾರ ಆಗಲ್ಲ ಅಲ್ವಾ? ಗುರುಗಳು ಮಗು ಸಿಗುತ್ತೆ ಅಂತ ಹೇಳಿದ್ದಾರೆ ಅಂದರೆ ಅದು ಸಿಕ್ಕೇ ಸಿಗುತ್ತೆ. ಮನೆಯವ್ರಿಗೆ ಮಗು ಸಿಕ್ಕರೆ ಅದು ಜನನಿ ಮಗು ಆಗಲ್ವಾ ಸಾರಥಿ? ನಾವು ಹೆತ್ತು ಮಗುಗೆ ಮತ್ತೆ ನಾವು ದೊಡ್ಡಪ್ಪ ದೊಡ್ಡಮ್ಮ. ನಮ್ಮ ಮಗುನ ನಾವೇ ಎತ್ಕೋಬೇಕು ಅಂತ ಅಂದ್ರು ರತ್ನವೇಣಿಯವ್ರ ಮುಲಾಜಿಗೆ ಕಾಯ್ಬೇಕು. ಯಾಕಷ್ಟು ದೂರದವರೆಗೂ ಯೋಚನೆ ಮಾಡ್ತೀವಿ ದೊಡ್ಡ ಯಜಮಾನ್ರೆ? ನನ್ನ ಮಗಳು ಎಲ್ಲಿ ನನ್ನಿಂದ ದೂರ ಆಗ್ಬಿಡ್ತಾಳೋ ಅನ್ನೋ ಭಯ ಸಾರಥಿ. ಭಯ ಪಡೋದಕ್ಕೆ ಅವಕಾಶನೇ ಇಲ್ಲ ದೊಡ್ಡ ಯಜಮಾನ್ರೆ. ಆ ಥರ ಏನೂ ಆಗಲ್ಲ. ಏನು ಸಾರಥಿ ನೀವು? ಗುರುಗಳು ಹೇಳಿದ್ದಾರೆ ಅಂದ್ರೂ ಕೂಡ ಹೀಗೆ ಮಾತಾಡ್ತಾ ಇದ್ದೀರಲ್ಲ. ಗುರುಗಳು ಏನು ಹೇಳಿದ್ದಾರೆ? ತಂದೆ ತಾಯಿ ಮಡ್ಲಲ್ಲಿ ಕೂತು ನಾಮಕರಣ ಆಗುತ್ತೆ ಅಂತ ತಾನೆ. ಈ ಮಗುವಿನ ನಿಜವಾದ ತಂದೆ ತಾಯಿ ಯಾರು? ನೀವು ಮತ್ತೆ ಪಾರ್ವತಿ ತಾನೆ. ಗುರುಗಳ ಮಾತು ಸತ್ಯ ಅನ್ನೋದಾದರೆ ನಿಮ್ಮ ಮತ್ತು ಪಾರ್ವತಿ ಮಡಲಲ್ಲಿ ಕೂತಾನೆ ನಾಮಕರಣ ಆಗಬೇಕು. ನಾವು ಇಲ್ಲಿ ಇನ್ನೊಂದು ವಿಷಯ ಅರ್ಥ ಮಾಡ್ಕೋಬೇಕು. ಅಖಿಲಮ್ಮನವರು ಗುರುಗಳನ್ನು ಭೇಟಿಯಾಗಿದ್ರು ಇದೇ ದೇವಸ್ಥಾನದಲ್ಲಿ ತಾನೆ. ಆಗ ಮಗು ಇಲ್ಲೇ ಇತ್ತು ಅಲ್ವಾ? ಗುರುಗಳು ದಿವ್ಯ ದೃಷ್ಟಿ ಇರೋಂಥವ್ರು. ಈ ಮಗು ಇಲ್ಲೇ ಇದೆ ಅಂತ ಅವ್ರಿಗೆ ಗೊತ್ತಾಗಿರುತ್ತೆ ತಾನೆ. ಗುರುಗಳಿಗೆ ಎಲ್ಲ ಗೊತ್ತಿರುತ್ತೆ. ಆದರೂ ಅಖಿಲಮ್ಮನ ಮುಂದೆ ಹೇಳಿಲ್ಲ ಅಂದರೆ ಗುರುಗಳ ಇಚ್ಛೆ ಕೂಡ ಈ ಮಗು ಜನನಿ ಮಗುವಾಗಿ ಅರಸನಕೋಟೆ ಸೇರಬಾರ್ದು ಅಂತ ತಾನೆ. ದೇವ್ರ ಇಚ್ಛೆ ಕೂಡ ಈ ಮಗು ನಿಮ್ಮ ಮತ್ತು ಪಾರ್ವತಿದು ಅಂತ ಅರಸನಕೋಟೆ ಗೊತ್ತಾಗಿ ಕಾಲಿಡ್ಲಿ ಅಂತ ಆಗಿರುತ್ತೆ. ಯಾರಿಗೆ ಗೊತ್ತು, ನಾಮಕರಣದ ವೇಳೆಗೆ ಈ ಮಗು ನಿಮ್ಮದು ಪಾರ್ವತಿದು ಅನ್ನೋ ಸತ್ಯ ಎಲ್ರಿಗೂ ಗೊತ್ತಾಗಿ ಅವರೇ ಬಂದು ಅರಸನಕೋಟೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೋದು. ನಾಮಕರಣದ ಶಾಸ್ತ್ರನ ನೀವು ಪಾರ್ವತಿ ಒಟ್ಟಿಗೆ ಕೂತ್ ಮಾಡ್ಬೋದೇನೋ. ಹಾಗಂತೀರಾ? ದಾಮಿನಿ, ನೀನು ಇನ್ನೆಲ್ಲಾದ್ರೂ ಹೋಗೋದಿದ್ರೆ ಹೋಗ್ಬಿಡ್ಬಾ. ಯಾರಾದ್ರೂ ಮೀಟ್ ಮಾಡೋದಿದ್ರೆ ಮಾಡಿಡ್ಬಾ. ಆಹಾ, ನಾಜೂಕಾಗಿ ಮಾತಾಡಿ ನನ್ನನ್ನು ಯಾಮೋರಿಸಬಹುದು ಅಂತ ಅನ್ಕೊಂಡಿದ್ಯಾ? ರತ್ನವೇಣಿಯವರೇ, ನಾನು ಬಂದಿದ್ದೆ ದೇವ್ರ ದರ್ಶನ ಮಾಡೋದಕ್ಕೋಸ್ಕರ. ದೇವ್ರ ದರ್ಶನನೂ ಆಯ್ತು, ಈಗ ನಾನು ವಾಪಸ್ ಮನೆಗೆ ಹೊರಟಿದ್ದು ಆಯ್ತು. ನೀವ್ ನನ್ ಜೊತೆ ಬರೋ ಹಾಗಿದ್ರೆ ಬನ್ನಿ, ಇಲ್ಲ ಅಂದ್ರೆ ಇಲ್ಲೇ ಇರಿ. ಇವಳು ಇಷ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ದಾಳೆ ಅಂದ್ರೆ ಮಗು ಇಲ್ಲಿರೋಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನಾನ್ ಜೊತೆಗೆ ಬರ್ತೀನಿ ಅಂತ ಅಂತಿದ್ದಾಗೆ ಇವಳು ಯಾಕೆ ಹಿಂಗ್ ಆಡಿದ್ಲು? ದಾರಿ ಉದ್ದಕ್ಕೂ ಯಾರು ಫೋನ್ ಮಾಡಕ್ ನೋಡ್ತಿದ್ಲು ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ನಾಳೆ ಬೆಳಗಾದ್ರೆ ನಾಮಕರಣ ಯಜಮಾನ್ರೆ. ಮಗು ಸಿಗದೆ ಹೇಗ್ ನಾಮಕರಣ ಆಗುತ್ತೆ ಯಜಮಾನ್ರೆ? ನೀವ್ ಜನನಿಗೆ ಮಾತು ಕೊಟ್ಟಿದ್ರಿ ನಾಮಕರಣದ ವೇಳೆ ಅಷ್ಟೊತ್ತಿಗೆ ಮಗು ನಿಮ್ ಮಡ್ಲಲ್ಲಿರುತ್ತೆ ಅಂತ. ನೀವ್ ಆ ಮಾತನ್ನು ಉಳಿಸ್ಕೊಳ್ಳೋದು ಯಾವಾಗ ಯಜಮಾನ್ರೆ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಜನನಿ ಪ್ರೀತಿ ಹತ್ರ ಹೋಗಿ ಸಾರಿ ಕೇಳ್ಬಿಡ್ಲಾ? ಈ ಮಾತನ್ನ ನೀವ್ ಹೇಳ್ತಾ ಇದ್ದೀರಾ? ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದ್ರಲ್ಲಿ ನಿಮ್ಮನ್ನ ಶ್ರೀರಾಮಚಂದ್ರಂಗ್ ಹೋಲಿಸ್ತಾರೆ. ಅಂಥದ್ರಲ್ಲಿ ನಿಮ್ ಬಾಯಲ್ಲಿ
ಮಾತು ಕೊಟ್ಟಿದ್ದಕ್ಕೆ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತೀರಲ್ಲ ಯಜಮಾನ್ರೆ. ಯಾಕೆ ನಾಳೆ ಬೆಳಗ್ಗೆ ಅಷ್ಟ್ರಲ್ಲಿ ಮಗು ಸಿಗಲ್ಲ ಅಂತ ಅನ್ನಿಸ್ತಾ ಇದೆಯಾ? ಇಲ್ಲ, ಈ 4-5 ದಿವಸದಿಂದ ಮಗು ಹುಡುಕ್ತಾ ಇದ್ದೀರಾ? ಸಿಕ್ಕಿಲ್ವಲ್ಲ, ಅದಕ್ಕೆ ಮಗು ಸಿಗದೇ ಇಲ್ಲ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ರ? ದಯವಿಟ್ಟು ಆ ತೀರ್ಮಾನಕ್ಕೆ ಮಾತ್ರ ಬರ್ಬೇಡಿ ಯಜಮಾನ್ರೆ. ನಿಮ್ಗೆ ಹುಡುಕಿ ಹುಡುಕಿ ಆಯಾಸ ಆಗಿರ್ಬೋದು, ಹಾಗಂತ ಭರವಸೆ ಕಳ್ಕೊಬೇಡಿ ಯಜಮಾನ್ರೆ. ನಾನು ಭರವಸೆ ಕಳ್ಕೊಳ್ಳೋ ಮಾತೇ ಇಲ್ಲ ಪಾರು. ಯಾಕೆಂದರೆ ನಮ್ಮ ಮಗು ನನ್ನ ಹತ್ರ ಸೇಫ್ ಆಗಿದೆ. ಆದರೆ ನನಗೀಗ ನಮ್ಮ ಮಗುನ ವಾಪಸ್ ನನಗೆ ಕೊಡೋ ಉದ್ದೇಶ ಇಲ್ಲ. ಹಾಗೆ ಜನರಿಗೆ ಮಗು ಹುಡುಕೊಡ್ತೀನಿ ಅಂತ ಸುಳ್ಳು ಭರವಸೆ ಕೊಡೋಕ್ಕೂ ನನಗಿಷ್ಟ ಇಲ್ಲ. ಏನು ಮಾಡಲಿ ನಾನು? ನಿಮ್ಮ ಕೈ ಮುಗಿತೀನಿ, ಅಮ್ಮಯ್ಯ ಅಂತೀನಿ. ಮಗುನ ಹುಡ್ಕೋದ್ರಲ್ಲಿ ಉತ್ಸಾಹ ಕಳ್ಕೊಬೇಡಿ ಯಜಮಾನ್ರೆ. ಆದ್ರೆ ನಾಳೆ ಬೆಳಗ್ಗೆ ಆದ್ರೆ ಮಗು ನಾಮಕರಣ ಅಂತ ಗೊತ್ತು ಮಾಡಿದೀವಿ. ಆದಿಭಾವನ ಮಾತು ಕೊಟ್ಟಿದ್ದಾರೆ. ಆದ್ರೆ ಇವಾಗಿದ್ದ ತನಕ ಮಗು ಸಿಗೋ ಯಾವ ಲಕ್ಷಣನೂ ಕಾಣಿಸ್ತಾ ಇಲ್ಲ. ಅದೇ ನನ್ ಭಯ ಆಗುತ್ತೆ. ಜನನಿ, ಎಲ್ರಿಗೂ ಆ ಭಯ ಇದೆ ಅಮ್ಮ. ಹಾಗಂತ ಎಲ್ರೂ ನಿಂತರ ನಡ್ಕೋತಿದಾರ? ಆ ಮಗುನ ನೀನು ಹೆತ್ತಿರಬಹುದು, ಆದ್ರೆ ತಮ್ಮದೇ ಮಗು ಏನೋ ಅನ್ನೋ ತರ ಆದಿ ಪಾರ್ವತಿ ಇಬ್ರು ಹುಡುಕಾಟ ನಡೆಸಿದ್ದಾರೆ. ಆದಷ್ಟು ಬೇಗ ಮಗುನ ಹುಡುಕಿ ತಂದು ನಿನ್ ಕೈಗೆ ಒಪ್ಪಿಸ್ಬೇಕು ಅನ್ನೋ ಧಾವಂತದಲ್ಲಿದ್ದಾರೆ. ಅಂಥದ್ರಲ್ಲಿ ನೀನ್ ಹೀಗೇನು ತಿಂದೆ ಕುಡಿದೆ ಗಲಾಟೆ ಮಾಡ್ತಾ ಇದ್ರೆ ಇಷ್ಟೆಲ್ಲ ಜನ ನಿನ್ ಮಗುನ ಹುಡ್ಕೋದಕ್ಕೋಸ್ಕರ ಪ್ರಯತ್ನ ಮಾಡ್ತಿದಾರಲ್ಲ, ಅವ್ರ ಪ್ರಯತ್ನನ ಅವಮಾನ ಮಾಡ್ದಾಗಲ್ಲ? ಸಾರಿ ಅತ್ತೆ. ಈ ಸಾರಿನ ನಿಮ್ ಚಿಕ್ಕಮ್ಮನ ಹತ್ರ ಕೇಳು. ಸಾರಿ ಚಿಕ್ಕಮ್ಮ. ಪರವಾಗಿಲ್ಲ ಕಂದ, ಪರವಾಗಿಲ್ಲ. ಈಗಾದ್ರೂ ಊಟ ಮಾಡ್ತೀಯಾ? ಕುತ್ಕೋ ಕುತ್ಕೋ, ನಾನು ನಿನ್ಗೆ ಕೈ ತುತ್ತೇನೆ. ಎಲ್ಲಿ ಹಾನು? ನೀನು ಇಲ್ಲಿವರೆಗೂ ನನ್ನಿಂದ ಏನು ಮುಚ್ಚಿಟ್ಟಿಲ್ವಾ ಪಾರು? ಅಯ್ಯೋ, ಯಾಕೆ ಸಪ್ಕಾಗ್ಬಿಟ್ಟೆ? ಸುಮ್ಮನೆ ಕೇಳಿದೆ ಅಷ್ಟೇ. ನನ್ನ ಪಾರು ನನ್ನಿಂದ ಯಾವತ್ತಾದ್ರೂ ಏನಾದರೂ ಮುಚ್ಚಿಡ್ತಾಳ? ಇಲ್ಲ ಅಲ್ವಾ? ನೀನೇನು ಮುಚ್ಚಿಟ್ಟಿಲ್ಲ ಅಂದ್ರೆ ನಾನು ನಿನ್ನಿಂದ ಏನು ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ. ಓಹ್, ಏನು ಮಗು ಸಿಕ್ಕಿನೂ ಸಿಕ್ಕಿಲ್ಲ ಅಂತ ಹೇಳಿ? ಅಯ್ಯಯ್ಯೋ, ನಿಮ್ ಬಗ್ಗೆ ನಾನು ಯಾಕೆ ಯಜಮಾನ್ರೆ ಆ ರೀತಿ ಯೋಚನೆ ಮಾಡ್ಲಿ? ಆದ್ರೆ ಜನನಿ ಮಗುನ ಹುಡ್ಕೋದ್ರಲ್ಲಿ ನೀವ್ ಯಾವ ಆಸಕ್ತಿನೂ ತೋರಿಸ್ತಿಲ್ಲ ಅನ್ನೋದಂತೂ ನನಗೆ ಅರ್ಥ ಆಗಿದೆ. ಆದ್ರೆ ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಹೇಳಿ ಯಜಮಾನ್ರೆ. ಹಾಗೆಲ್ಲ ಏನು ಇಲ್ಲ ಪಾರು, ನಾನು ಬರ್ತೀನಿ. ಜಯ, ಗೌರಿ, ಭಾನು, ಯಾವುದಕ್ಕೂ ಯಾವ ಕೊರತೆನೂ ಆಗ್ಬಾರ್ದು. ಏನೋ ರಮೇಶ, ಚೆನ್ನಪ್ಪ, ನಿಮ್ ಕೆಲಸ ಅಚ್ಚುಕಟ್ಟಾಗಿ ಮಾಡಿ.
ಪ್ರೀತು, ಹನುಮಂತು ಮನೆಗೆ ಹೋಗಿ ತೊಟ್ಲು ತಗೊಂಡ್ ಬಂದು ಆಲ್ಟ್ರೇಷನ್ ಮಾಡಿ ಸರಿ ಮಾಡಿಸಿಡೋದು ನಿನ್ ಕೆಲ್ಸನಪ್ಪ. ಸರಿ ಅಕ್ಕ, ಯಾವ್ದಕ್ಕಿದು ಪ್ರಿಪ್ರೇಷನ್? ನಮ್ಮ ಮೊಮ್ಮಗು ನಾಮಕರಣದ ಸಿದ್ಧತೆ. ನಾಮಕರಣ ಪ್ರಿಪ್ರೇಷನ್ ಅಕ್ಕ? ಮಗು ಸಿಕ್ಬಿಡ್ತಾ? ಸಿಗತ್ತೆ. ನಾಮಕರಣದ ವೇಳೆಗೆ ನಮ್ಮ ಮಗು ನಮ್ಮ ಮನೆಗೆ ಬಂದೇ ಬರುತ್ತೆ ಅಲ್ವಾ ಅತ್ತೆ? ಖಂಡಿತ ಖಂಡಿತ ಬರುತ್ತೆ. ಅಲ್ಲ, ಹೇಗೆ ಇಷ್ಟು ಗ್ಯಾರಂಟಿಯಾಗಿ ಹೇಳ್ತಿದ್ಯಮ್ಮ ಜನನಿ? ಆ ಗ್ಯಾರಂಟಿನ ನಮ್ ಗುರುಗಳೇ ಕೊಟ್ಟಿರೋ ಚಿಕ್ಕಮ್ಮ. ನಿನ್ನೆ ರಾತ್ರಿವರೆಗೂ ಮಗು ಬಗ್ಗೆ ಯಾವುದೇ ಸೂಚನೆನೂ ಸಿಗದೆ ಇದ್ದಾಗ ಭಯ ಆಗೋಯ್ತು. ಅದಕ್ಕೆ ಗುರುಗಳಿಗೆ ಫೋನ್ ಮಾಡಿ ಕೇಳಿದೆ, ಗುರುಗಳೇ ನಾಳೆ ಬೆಳಗಾದ್ರೆ ಮುಹೂರ್ತ, ನಾಮಕರಣ, ಮಗು ಇನ್ನೂ ಮನೆಗೆ ಬಂದಿಲ್ವಲ್ಲ, ನಮಗೆ ಸಿಕ್ಕೇ ಇಲ್ವಲ್ಲ ಅಂತ. ಅದಕ್ಕೆ ಗುರುಗಳು ಹೇಳಿದ್ರು, ನಾಮಕರಣದ ಮುಹೂರ್ತದ ಒಳಗೆ ಮಗು ನಿಮಗೆ ಸಿಗುತ್ತೆ ಅಂತ. ಗುರುಗಳ ಮಾತು ಯಾವತ್ತೂ ತಪ್ಪಾಗೋದಿಲ್ಲ. ಹಾಗಂದ್ರೆ ಏನರ್ಥ? ಮುಹೂರ್ತದ ಒಳಗೆ ಮಗು ನಮ್ಮ ಮನೇಲಿ ಇರುತ್ತೆ ಅಂತ ತಾನೆ. ಅದಕ್ಕೆ ಈ ಸಿದ್ಧತೆ ಎಲ್ಲ ಮಾಡ್ತಾ ಇರೋದು. ಅದ್ ಹೇಗ್ ಸಾಧ್ಯ ಅಕ್ಕ? ಗುರುಗಳು 2 ಮುಹೂರ್ತ ಇಟ್ಕೊಟ್ಟಿದಾರಲ್ವಾ? ಒಂದು ಮುಹೂರ್ತ 12:06ಕ್ಕೆ, ಇನ್ನೊಂದು ಮುಹೂರ್ತ 12:56ಕ್ಕೆ. ನಮ್ಮ ಮಗು ನಾಮಕರಣ ಮಾಡೋದು ಮೊದಲನೇ ಮುಹೂರ್ತದಲ್ಲಿ ಅಂತ ಫಿಕ್ಸ್ ಆಗಿದೆ. ಅಂದ್ರೆ 12:06ಕ್ಕೆ. ಅಲ್ಲಿಗೆ ಇನ್ 2 ಗಂಟೆ ಉಳಿದಿರೋದು. ಅಷ್ಟರಲ್ಲಿ ನಮ್ಮ ಮಗು ಸಿಕ್ಕೇ ಸಿಗುತ್ತೆ. ಹೌದು, ನಿನ್ನೆ ರಾತ್ರಿನೇ ಅತ್ತೆ ನನ್ನ ಹತ್ರ ಬಂದು ಗುರುಗಳು ಹೇಳಿದ್ದನ್ನ ಇನ್ಫಾರ್ಮ್ ಮಾಡಿದ್ರು. ಅದ್ ಏನ್ ಧೈರ್ಯನೋ ಗೊತ್ತಿಲ್ಲ, ಈ ಸಲ ಅಂತೂ ನಾನು ಪೂರ್ತಿಯಾಗಿ ನಂಬಿಟ್ಟಿದ್ದೀನಿ. ಇವತ್ತು ಏನೇ ನಡೆದ್ರು, ಮಗು ನಮ್ ಕೈಗೆ ಹೇಗೆ ಬಂದ್ ಸೇರಿದ್ರು, ನನ್ ಮಟ್ಟಿಗೆ ಅದು ಪವಾಡಾನೆ. ನನ್ ಮಗು ನನ್ ಕೈಗೆ ಸಿಗ್ತಾ ಇದ್ದಾಗೆ ಅತ್ತೆ, ಚಿಕ್ಕಮ್ಮ, ಪ್ರೀತು ಒಂದ್ ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಆ ದೇವಸ್ಥಾನಕ್ಕೆ ನನ್ ಮಗುನ್ ಕರ್ಕೊಂಡು ನಾನಂತೂ ಒಂದ್ಸರಿ ಹೋಗಿ ಬರ್ತೀನಿ. ಯಾಕಂದ್ರೆ ಅಲ್ಲಿರೋ ನಾಗರ ಕಟ್ಟೆಗೆ ಬೇಡ್ಕೊಂಡ್ರೆ ಮಕ್ಳ ಸಮಸ್ಯೆಗಳು ಏನೇ ಇರ್ಲಿ ಎಲ್ಲ ಪರಿಹಾರ ಆಗ್ಬಿಡತ್ತಂತೆ. ಇನ್ ಯಾವತ್ತೂ ನನ್ ಮಗು ನನ್ ಕಣ್ ಮುಂದೆಯಿಂದ ಮರೆ ಆಗ್ಲೇಬಾರ್ದು ಅಂತ ಆ ದೇವ್ರ ಹತ್ರ ನಾನು ಬೇಡ್ಕೋತೀನಿ. ಅಲ್ಲ, ಇತ್ತೀಚೆಗೆ ಮಗುನ್ ಹುಡ್ಕೋದ್ರಲ್ಲಿ ನಿಮ್ ಆಸಕ್ತಿ ಕಡಿಮೆ ಆಗಿದೆ. ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಯಜಮಾನ್ರೆ? ಯಜಮಾನ್ರೆ ನಿಮ್ಮನ್ನೇ ಕೇಳ್ತಾ ಇರೋದು. ನಾನು ಎಲ್ಲ ಕಡೆ ಹುಡುಕ್ತಾನೆ ಇದೀನಲ್ಲ ಪಾರು. ನೀವಷ್ಟು ಮನಸ್ಸು ಕೊಟ್ಟು ಹುಡುಕ್ತಾ ಇಲ್ಲ ಯಜಮಾನ್ರೆ. ಜನನಿ ಮಗುನ ಹುಡ್ಕೋದು ನಿಮಗ್ ಸಂಬಂಧಪಟ್ಟಿದ್ದಲ್ಲ ಅನ್ನೋ ರೀತಿ ಯಾಕೆ ನಡ್ಕೋತಾ ಇದ್ದೀರಾ? ಕಳೆದು ಹೋಗಿರೋದು ನಿಮ್ ತಮ್ಮನ್ ಮಗು. ಮುಂಚೆ ಎಲ್ಲ ನಿಮ್ ತಮ್ಮಂಗ್ ಒಂದ್ ಸ್ವಲ್ಪ ನೋವಾದ್ರೂ ನೀವು ಸಹಿಸ್ಕೋತಿರ್ಲಿಲ್ಲ. ಆದ್ರೆ ಈಗ ಇಷ್ಟು ದೊಡ್ಡ ಅನಾಹುತ ಆಗಿದೆ, ಆದ್ರೂ ನೀವು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದೀರಲ್ಲ ಯಜಮಾನ್ರೆ. ಹೇಗೆ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ನಿಮ್ ಮನ್ಸಲ್ಲಿ ಏನ್ ಓಡ್ತಿದೆ ಅನ್ನೋದು ಇವತ್ತು ನನಗೆ ಗೊತ್ತಾಗ್ಲೇಬೇಕು. ಹೇಳಿ ಚಿಕ್ಕಮ್ಮ. ಅದೇ ಇಲ್ಲೊಂದು ಎಡವಟ್ಟಾಗ್ಬಿಟ್ಟಿದ್ಯಪ್ಪ. ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನಾಯ್ತು ಚಿಕ್ಕಮ್ಮ? ಅದು ಗುರುಗಳು ಕಳೆದೋಗಿರೋ ಮಗು ದೇವರ ಸನ್ನಿಧಿಲಿ, ಅಂದ್ರೆ ದೇವಸ್ಥಾನದಲ್ಲಿ ಸಿಗುತ್ತೆ ಅಂತ ಅಕ್ಕನ್ಗೆ ಇಂಟ್ ಕೊಟ್ಟಿದ್ರಂತೆ. ಅದು ಅಕ್ಕನ್ಗೆ ಈಗ ನೆನಪಾಗಿ ಪೊಲೀಸ್ನವ್ರನ್ನ ಕರ್ಕೊಂಡು ಎಲ್ಲಾ ದೇವಸ್ಥಾನಗಳನ್ನ ಹುಡ್ಕೋಕ್ ಹೋಗಿದ್ದಾರೆ. ನಿನಗೂ ಊರ್ ಹೊರಗಡೆ ಇರೋ ದೇವಸ್ಥಾನದಲ್ಲಿ ಹುಡ್ಕೋಕ್ ಹೇಳು ಅಂತ ಹೇಳಿದ್ರು. ಅದೇ ಎಲ್ಲ ಕಡೆ ಹುಡುಕದ ಮೇಲೆ ಅಕ್ಕನೋ ಪ್ರೀತುನೋ ಪೊಲೀಸ್ನವರು ನಿಮ್ ಮಗು ಇರೋ ದೇವಸ್ಥಾನಕ್ಕೆ ಏನಾದ್ರು ಹೋಗ್ಬಿಟ್ರೆ? ಪಾರು, ಯಾಕೋ ತುಂಬಾ ತಲೆ ನೋತಾ ಇದೆ, ಸ್ವಲ್ಪ ಕಾಫಿ ಮಾಡ್ಕೊಂಡ್ ಬರ್ತೀಯಾ? ಕಾಫಿ ಇದೆ, ಬಿಸಿ ಮಾಡ್ಕೊಂಡ್ ಬರ್ತೀನಿ ರೀ. ಚಿಕ್ಕಮ್ಮ, ಇವಾಗ ತಕ್ಷಣ ಮಗುನ ದೇವಸ್ಥಾನದಿಂದ ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಥ್ಯಾಂಕ್ಸ್ ಚಿಕ್ಕಮ್ಮ ಹೇಳಿದ್ದಕ್ಕೆ. ನಾನು ಇವಾಗಲೇ ಸಾರ್ಥಿ ಕಾಲ್ ಮಾಡ್ತೀನಿ.
ಇಂಥ ಎಮರ್ಜೆನ್ಸಿ ಟೈಮಲ್ಲೇ ಸಾರಥಿ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆಯಲ್ಲ. ಅಯ್ಯೋ ದೇವ್ರೆ, ಯಜಮಾನ್ರಿ ಯಾವ ಕಡೆ ಹೋದ್ರು? ಕಣ್ರೆಪ್ಪೆ ಬಡಿಯೋಷ್ಟೊತ್ತಿಗೆ ಕಾಣೆ ಆಗೋದ್ರಲ್ಲ. ಈಗ ಯಾವ ರೋಡು ಅಂತ ಹುಡ್ಕೋದು? ಮೇಡಮ್, ಯಾವ ಕಡೆ ಅಂತ ಹೇಳಿ, ಇಲ್ಲ ಅಂದ್ರೆ ನಾವು ವಾಪಸ್ ಹೋಗ್ತೀವಿ. ನನಗೆ ಬೇರೆ ದಾರಿ ಏನಿದೆ ಇವಾಗ? ವಾಪಸ್ ಮನೆಗೆ ಹೋಗ್ಬೇಕಷ್ಟೆ. ಅಣ್ಣ, ನಾನು ಎಲ್ಲಿ ಹತ್ಕೊಂಡಲ್ಲ ಅಲ್ಲೇ ವಾಪಸ್ ಬಿಟ್ಬಿಡಿ ಅಣ್ಣ. ಸರಿ ಮೇಡಮ್, ಹತ್ತಿ. ಇದೇ ದೇವಸ್ಥಾನದ ನಾಗರಕಟ್ಟೆ ಬಗ್ಗೆನೇ ಅಲ್ವಾ ಅತ್ಯಮ್ಮ ಮಿಕ್ಕೋರೆಲ್ಲರೂ ಹೇಳ್ತಿದ್ದಿದ್ದು? ಹೆಂಗೋ ನನ್ನ ಮಗು ದೇವಸ್ಥಾನದಲ್ಲೇ ಸಿಗೋದು ಅಂತ ಅತ್ಯಮ್ಮ ಹೇಳ್ತಿದ್ರು. ಈ ದೇವಸ್ಥಾನದಲ್ಲಿ ಏನಾದರೂ ಸಿಕ್ಕರೆ, ಇಲ್ಲ ಅಂದ್ರೆ ನಾಗರಕಟ್ಟೆಗೆ ಹರಕೆನಾದ್ರೂ ಕೊಟ್ಕೊಂಡು ಹೋಗೋಣ. ಅಣ್ಣ, ಇಲ್ಲಿ ಕಾಡು ಶಿವನ್ ದೇವಸ್ಥಾನಕ್ಕೆ ದಾರಿ ಅಂತ ಇದೆಯಲ್ಲ, ಅದೇ ದಾರಿಲಿ ಹೋಗಿ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಹತ್ತಿ ಮೇಡಮ್. ಇಷ್ಟೊತ್ತಾದ್ರೂ ಒಬ್ರು ಫೋನ್ ಮಾಡಿಲ್ಲ, ಮಗು ಸಿಕ್ತೋ ಇಲ್ವೋ? ಶೋ ಜನನಿ ಪುಟ್ಟ, ಹಾಗಂತ ನಿನ್ ಮತ್ತೆ ಗಾಬರಿ ಆಗ್ಬೇಡಮ್ಮ, ನನಗೂ ಭಯ ಆಗತ್ತೆ. ಜನನಿ, ಸ್ವತಃ ಅಖಿಲಾನೇ ಮಗು ಹುಡ್ಕಕ್ ಹೋಗಿದ್ದಾಳೆ. ಆದಿತ್ಯ ಪ್ರೀತನು ಅದೇ ಹುಡುಕಾಟದಲ್ಲಿದ್ದಾರೆ. ಜೊತೆಗೆ ಗುರುಗಳ ಭವಿಷ್ಯವಾಣಿನೂ ನಮ್ಮ ಜೊತೆ ಇದೆ. ಏನು ಯೋಚನೆ ಮಾಡ್ಬೇಡಮ್ಮ, ಎಲ್ರು ಇವತ್ತು ಮಗು ಸಮೇತನೇ ಮನೆಗೆ ಬರೋದು. ಅವ್ರು ಬರೋವರೆಗೂ ನೀನ್ ಧೈರ್ಯ ಕಳ್ಕೊಬೇಡಮ್ಮ. ನನಗೆ ಆಗ್ತಿಲ್ಲ ಚಿಕ್ಕಮ್ಮ, ಒಂದೇ ಸಮ ಧೈರ್ಯವಾಗಿರೋದಕ್ಕೆ ಆಗ್ತಿಲ್ಲ. ದೇವ್ರೆ, ಇವತ್ತು ಹೇಗಾದ್ರೂ ಮಾಡಿ ನನ್ ಮಗು ನನ್ ಕೈ ಸೇರೋ ಹೋಗಿ ಮಾಡಪ್ಪ. ಆದಿಭಾವ ಏನಾದ್ರೂ ಅವ್ರು ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ನಾನಂತೂ ಬದುಕಿರಲ್ಲ. ಅಯ್ಯೋ ಜನನಿ, ವೀರಯ್ಯ ದೇವನ ಮಗಳು ನೀನು, ಅರಸನ್ಕೋಟೆ ಸೊಸೆ ನೀನು. ನಿನ್ ಬಾಯಲ್ಲಿ ಇಂಥ ಮಾತೆಲ್ಲ ಬರಬಾರ್ದಮ್ಮ. ಸರಿ ಇರು, ಒಂದು ನಿಮಿಷ, ನಾನೇ ಅಖಿಲಾಗ್ ಫೋನ್ ಮಾಡ್ತೀನಿ. ಅಖಿಲ ಫೋನ್ ತೆಗಿತಾ ಇಲ್ಲ. ಅಲ್ಲಿಗೆ ನನ್ ಮಗು ಇನ್ನು ಸಿಕ್ಕಿಲ್ಲ ಅಂತ ತಾನೆ? ರಘುವಣ್ಣ, ಅಳಿಂದ್ರಿಗೆ ಒಂದ್ಸಲ ಫೋನ್ ಮಾಡಿ ನೋಡಿ. ಪ್ರೀತುನು ಮಗು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಜನನಿ ತುಂಬಾ ಅಪ್ಸೆಟ್ ಆಗ್ತಾಳೆ. ಸ್ವಲ್ಪ ಪಕ್ಕಕ್ಕೆ ಹೋಗಿ ಅವನ ಜೊತೆ ಮಾತಾಡೋದೇ ಒಳ್ಳೇದು. ನಮ್ಮ ಮಗು ಎಲ್ಲೂ ಸಿಗ್ಲೇ ಇಲ್ಲ ಅಂದ್ರೆ ಜನನಿಂದ ಹೇಗೆ ಸಂಭಾಳಿಸೋದು, ಅವಳಿಗೆ ಹೇಗೆ ಸಮಾಧಾನ ಮಾಡೋದು, ನಂಗೆ ಭಯ ಆಗ್ತಿದೆ ಡ್ಯಾಡ್. ನೋಡು ಪ್ರೀತು, ಅಖಿಲ ನಮ್ಗೆ ಯಾವತ್ತೂ ಸುಳ್ಳಾಗಿಲ್ಲ. ನೀನು ಹೋಪ್ಸ್ ಕಳ್ಕೋಬೇಡ, ಬೇರೆ ದೇವಸ್ಥಾನಗಳಿಗೆ ಹೋಗು, ಮಗು ಸಿಕ್ಕೇ ಸಿಗುತ್ತೆ. ಸರಿ ಡ್ಯಾಡ್. ಡ್ಯಾಡ್, ಜನನಿ ಆರಾಮಾಗಿದ್ದಾಳೆ ತಾನೆ? ರಿಲ್ಯಾಕ್ಸ್ ಆಗಿದ್ದಾಳ? ಇನ್ನು ಸ್ವಲ್ಪ ಹೊತ್ತಲ್ಲೇ ಮಗು ಮನೆಗೆ ಬರುತ್ತೆ ಅಂತ ಹೇಳಿ. ಜನನಿನಾದ್ರೂ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾಳಲ್ಲ ಅನ್ನೋದೇ ನಂಗೆ ಸಮಾಧಾನ ಡ್ಯಾಡ್. ಇಲ್ಲಾಂದಿದ್ರೆ ಟೆನ್ಷನ್ಗೆ ಕೈ ಕಾಲೇ ಆಡ್ತಿರ್ಲಿಲ್ಲ. ಮಗು ಸಿಕ್ಕಿಲ್ಲ ಅಂತ ಪ್ರೀತುನು ಟೆನ್ಷನ್ ಅಲ್ಲಿದ್ದಾನೆ. ಹಾಗಾಗಿ ಜನನಿ ವಿಷಯ ಅವನಿಗೆ ಹೇಳದೇ ಇರೋದೇ ಒಳ್ಳೇದು. ಡ್ಯಾಡ್, ಜನನಿ ರಿಲ್ಯಾಕ್ಸ್ ಆಗಿದ್ದಾಳೆ ತಾನೆ? ಜನನಿ ಬಗ್ಗೆ ಯೋಚನೆ ಮಾಡುವಂಥದ್ದು ಏನೂ ಇಲ್ಲ. ಅವಳು ಆರಾಮಾಗಿದ್ದಾಳೆ. ಅಗತ್ಯ ಬಿದ್ದರೆ ಪಾರ್ವತಿನೂ ಕರ್ಸ್ಕೋತೀನಿ. ಮಗು ಸಿಕ್ಕಿದ ತಕ್ಷಣ ನಂಗೆ ಫೋನ್ ಮಾಡು. ಸರಿ ಡ್ಯಾಡ್, ಮಾಡ್ತೀನಿ. ಅಮ್ಮ ನಾಗಮಾತ, ಮಕ್ಳಿಗೆ ಸಂಬಂಧಪಟ್ಟ ಪ್ರತಿಯೊಂದು ಸಮಸ್ಯೆನೂ ನೀನು ಪರಿಹಾರ ಮಾಡ್ತೀಯಂತೆ.
ಇವತ್ತು ನಾನು ಹೆತ್ತ ಮಗು ಸಮಸ್ಯೆನ ನಿನ್ ಮುಂದೆ ತಗೊಂಬಂದು ನಿಂತಿದ್ದೀನಿ. ನನ್ ಮಗು ಕಾಣೆ ಆಗಿದೆ. ಇವತ್ತು ಯಾವುದೋ ದೇವಸ್ಥಾನದಲ್ಲಿ ನನ್ ಮಗು ಸಿಗುತ್ತೆ ಅಂತ ಗುರುಗಳು ಹೇಳಿದ್ದಾರೆ. ಆ ದೇವಸ್ಥಾನ ಇದೇ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಅಮ್ಮ? ಗಂಟೆ ಶಬ್ದ, ಇದು ಶುಭ ಸೂಚನೆ. ಆದ್ರೆ ನನ್ ಮಗು ಇದೇ ದೇವಸ್ಥಾನದಲ್ಲಿದ್ಯಾ? ಅವತ್ತು ಅತ್ತೆಯಮ್ಮ ನನ್ನ ಮೈದ್ನ ಗುರುಗಳನ್ನ ಭೇಟಿ ಮಾಡೋದಕ್ಕೆ ಇದೇ ದೇವಸ್ಥಾನಕ್ಕಲ್ವಾ ಬಂದಿದ್ದು. ಒಂದ್ ವೇಳೆ ನನ್ ಮಗು ಇದೇ ದೇವಸ್ಥಾನದಲ್ಲಿ ಸಿಗುತ್ತೆ ಅನ್ನೋ ಹಾಗಿದ್ದಿದ್ರೆ ಗುರುಗಳು ಹೇಳಿರ್ತಿದ್ರಲ್ವಾ? ಶಿವಪ್ಪ, ಇಷ್ಟು ದಿನ ನನ್ನ ಮಗಳಿಗೆ, ನನಗೆ, ಸಾರ್ಥಿಗೆ ಈ ಸನ್ನಿಧಾನದಲ್ಲಿ ಆಶ್ರಯ ಕೊಟ್ಟು ಕಾಪಾಡಿದ್ಯಾ. ಆದರೆ ಇವತ್ತು ಇಲ್ಲಿಂದ ಬೇರೆ ಕಡೆ ಹೋಗುವಂಥ ಅನಿವಾರ್ಯತೆ ನಮಗೆ ಬಂದಿದೆ. ನಾವಿವಾಗ ಹೋಗ್ತಾ ಇರೋ ಹೊಸ ಜಾಗನೂ ನಮ್ಮನ್ನು ಕಾಯೋ ಹಾಗೆ ನೋಡ್ಕೊಳಪ್ಪ. ಎಲ್ಲಾದ್ರೂ ಸರಿ, ಇವತ್ ನನ್ ಮಗು ನನ್ ಕಣ್ಣಿಗೆ ಬೀಳೋ ಹಾಗಾಗ್ಲಿ ತಾಯಿ. ಅದು ಸುರಕ್ಷಿತವಾಗಿರ್ಲಿ. ನನಗ್ ಒಂದೇ ಒಂದು ಆಸೆ, ನನ್ ಮಗು ಅತ್ತೆಯಮ್ಮ ನನ್ ಮೈದ್ನ ಅವ್ರ ಕಣ್ಣಿಗೆ ಬೀಳೋಕ್ಕೂ ಮುಂಚೆ ನನ್ ಕಣ್ಣಿಗೆ ಬೀಳ್ಲಿ. ಒಂದ್ ವೇಳೆ ಇವ್ರು ಯಾರಾದ್ರೂ ಮೊದ್ಲು ನನ್ ಮಗುನ ನೋಡಿದ್ರೆ ನನ್ ಮಗುನ್ ತಗೊಂಡೋಗಿ ಜನನಿ ಕೈಗೆ ಒಪ್ಪಿಸ್ತಾರೆ. ಅದೇ ನನ್ ಕಣ್ಣಿಗೆ ಬಿದ್ರೆ ನಾನ್ ನನ್ ಮಗುಗೆ ಹಾಲು ಕೊಡ್ತೀನಿ. ದಯವಿಟ್ಟು ತಾಯಿ, ನಾನು ಈ ಒಂದೇ ಒಂದು ಕೋರಿಕೆನ ಈಡೇರ್ಸಮ್ಮ. ಆಗ್ಲಾದ್ರೂ ನಿನಗೆ ಸತ್ಯ ಹೇಳ್ಬೇಕು ಅಂತ ಅನಿಸ್ಲಿಲ್ವಾ? ಅನ್ನಿಸ್ತು ಯಜಮಾನ್ರೆ, ಆದ್ರೆ ಹೇಳಲಿಲ್ಲ. ಪಾಪ, ಯಾಕೆ ಹೇಳ್ತೀಯ? ನನ್ನ ಮಗು ಅಂತ ಗೊತ್ತಿಲ್ಲದೆ ಮೊದಲನೇ ಸತಿ ಎತ್ಕೊಂಡಾಗ ನನಗೆ ಎಂತ ಅದ್ಭುತವಾದ ಅನುಭವ ಆಗಿತ್ತು ಗೊತ್ತಾ? ನಾನು ಮಾತಿನ ಕೆಲ್ಸಕ್ಕೆ ಹೋದಾಗ್ಲೂ ಆ ಖುಷಿ ನನ್ನ ಆವರಿಸ್ಕೊಂಡಿತ್ತು. ಆದ್ರೆ ಅದನ್ನ ನಿನ್ ಹತ್ರ ತೋರಿಸ್ಕೊಂಡ್ರೆ ಎಲ್ಲಿ ನಿನ್ ಮನ್ಸಿಗೆ ನೋವಾಗುತ್ತೋ ಅಂತ ಆ ವಿಷಯನ ಮುಚ್ಚಿಡ್ತಾ ಬಂದೆ. ಆದ್ರೆ ನನ್ನ ಹೆಂಡತಿ ಇಂಥ ಒಂದು ದೊಡ್ಡ ಸತ್ಯನ ನನ್ನಿಂದ ಮುಚ್ಚಿಡ್ತಾಳೆ ಅಂತ ನಾನು ಕಲ್ಪನೆ ಕೂಡ ಮಾಡ್ಕೊಂಡಿರ್ಲಿಲ್ಲ. ನನ್ನಿಂದ ತಪ್ಪಾಗಿದೆ ಯಜಮಾನ್ರೆ, ನಾನು ಒಪ್ಕೋತೀನಿ. ನಿಮ್ಮಿಂದನೂ ತಪ್ಪಾಗಿದೆ. ಮಗುನ ಈ ರೀತಿ ಯಾರಿಗೂ ಹೇಳ್ದೆ ಎತ್ಕೊಂಡ್ ಬಂದು ಮುಚ್ಚಿಟ್ಟಿದ್ದು ತಪ್ಪು ಯಜಮಾನ್ರೆ. ನಾವು ಒಬ್ರಿಗೊಬ್ರು ಕ್ಷಮಿಸ್ಕೊಳ್ಳೋಣ. ನೋಡಿ, ಮಗುನ ಕರ್ಕೊಂಡು ಹೋಗಿ ಜನರಿಗೆ ಕೊಟ್ಬಿಡೋಣ. ನೋಡಿ, ಈಗ ಅತ್ತೆಮ್ಮಂಗೆ ಫೋನ್ ಮಾಡಿ ಮಗು ನಮಗೆ ದೇವಸ್ಥಾನದಲ್ಲಿ ಸಿಕ್ತು ಅಂತ ಫೋನ್ ಮಾಡಿ ಹೇಳ್ಬಿಡೋಣ. ನೀವು ಫೋನ್ ಮಾಡಿ ಯಜಮಾನ್ರೆ. ನಾನು ಫೋನ್ ಮಾಡಲ್ಲ. ನನಗೆ ನನ್ನ ಮಗಳು ಬೇಕು. ನಾನು ನನ್ನ ಮಗಳನ್ನ ಯಾರಿಗೂ ಕೊಡಲ್ಲ. ಕೊಡಲಿ. ದೇವಸ್ಥಾನದಲ್ಲೇ ಮಗು ಸಿಗುತ್ತೆ ಅಂತ ಗುರುಗಳು ಹೇಳಿದ್ರ? ನೀನ್ ಸರಿಯಾಗಿ ಕೇಳಿಸ್ಕೊಂಡ್ಯಾ? ಅಲ್ಲ ರಘು,
ನಮ್ಮ ಮೊಮ್ಮಗು ಬಗ್ಗೆ ಗುರುಗಳು ಹೇಳಿದ್ದನ್ನ ನಾನ್ ತಪ್ಪಾಗಿ ತಿಳ್ಕೊಳ್ಳೋದಕ್ ಸಾಧ್ಯನಾ? ಇಲ್ಲ ರಘು, ಗುರುಗಳು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ದೇವ್ರ ಸನ್ನಿಧಿಲೇ ಮಗು ಸಿಗುತ್ತೆ ಅಂತ. ಅವ್ರು ಹೇಳಿರೋ ಮಾತು ಯಾವತ್ತೂ ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಅವ್ರು ಕೊಟ್ಟ ಸೂಚನೆಯಲ್ಲಿ ಎಲ್ಲೋ ಏನೋ ಒಂದು ಪಾಯಿಂಟ್ ಅನ್ನ ನಾವು ಬಿಡ್ತಾ ಇದ್ದೀವಿ ಅಂತ ನನ್ನ ಮನ್ಸಿಗೆ ಅನ್ನಿಸ್ತಾ ಇದೆ. ಬಟ್ ಈಗಲೂ ನನ್ಗೆ ಅರ್ಥ ಆಗದೆ ಇರೋದು ಅದೇನೆ. ಆದ್ರೆ ನನ್ನ ಗುರುಗಳ ಮಾತಿನ ಮೇಲೆ, ದೇವ್ರ ಮೇಲೆ ನಂಬಿಕೆ ಇದೆ. ಇಲ್ಲಿವರೆಗೂ ಕರ್ಕೊಂಡು ಬಂದ ದೇವ್ರು ನಮ್ಗಿದನ್ನು ಅರ್ಥ ಮಾಡಿಸ್ದೆ ಬಿಡ್ತಾನ? ಬೆಳಗಿಂದ ನಿಮ್ಮ ಹತ್ರ ಮಾತಾಡಿರ್ಲಿಲ್ವಲ್ಲ, ಅದಕ್ಕೆ ಈಗ ಕಾಲ್ ಮಾಡಿದೆ. ನೀವೇನು ವರಿ ಮಾಡ್ಕೋಬೇಡಿ, ನಾನಿವತ್ತು ಮನೆಗೆ ಬರೋದು ನಮ್ಮ ಮೊಮ್ಮಗುನ ಕರ್ಕೊಂಡೆ. ಇದನ್ನ ಜನನಿಗೂ ಹೇಳ್ಬಿಡಿ. ಸರಿ ಅಖಿಲ. ದಮೋ, ಈ ವಿಷಯನ ನಾವಿಬ್ರು ಹೋಗಿ ಜನನಿಗೆ ಹೇಳೋಣ ಬಾ. ಪಾಪ ಪಾರ್ವತಿಗೂ ವಿಷಯ ತಿಳಿಸ್ಬೇಕು. ಮಗು ಕಾಣೆಯಾದಾಗಿಂದ ಜನನಿಗೆ ಸಮಾಧಾನ ಮಾಡಿಕೊಂಡು ಅವಳು ಹೆಚ್ಚು ಸಮಯ ಇಲ್ಲೇ ಇರ್ತಿದ್ಲು. ಅರೆ ಹೌದು, ಇಷ್ಟೊತ್ತಾದ್ರೂ ಇವತ್ತು ಯಾಕೆ ಇನ್ನು ಬಂದಿಲ್ಲ ಅವಳು? ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ. ಯಾಕೆ ಎಲ್ಲೇ ಹೋಗಿರ್ಬೋದು ಅವಳು? ಅಖಿಲ ಜೊತೆ ಅಂತೂ ಮಗು ಹುಡ್ಕಕ್ಕೆ ಹೋಗ್ಲಿಲ್ಲ ಅವಳು. ಹಾಗಾದ್ರೆ ಎಲ್ಲಿ ಹೋಗಿದ್ದಾಳೆ? ಹೌದು, ಅದಕ್ಕೆ ಕಡೆ ಸಲ ಕೇಳ್ತಾ ಇದ್ದೀನಿ, ಹೀಗೇನು ಮಗುನ ಜನನಿಗೆ ಕೊಡೋದಿಕ್ಕೆ ನೀವು ಒಪ್ಕೋತಿರೋ ಇಲ್ಲ ಇದೇ ಮಗು ಕಳ್ತನದ ಆರೋಪದ ಮೇಲೆ ನನ್ನ ಶಿಕ್ಷೆ ಅನುಭವಿಸ್ಲೋ? ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಮಗುನ ಕೊಟ್ಬಿಡೋಣ ಅಂತ ಹೇಳಿ ಯಜಮಾನ್ರೆ. ಮಗುನ ಜನನಿಗೆ ಕೊಟ್ಟು ಕಂಪಾಡಿಗೆ ನಾವ್ ಇಟ್ಬಿಡೋಣ ಯಜಮಾನ್ರೆ. ಅದೇ ನೀವೇ ಹೇಳಿದ್ರಲ್ಲ ಯಜಮಾನ್ರೆ, ನಿಮಗ್ ನಾನು, ನನಗ್ ನೀವು ಅಂತ. ಹಾಗೆ ಇದನ್ ಬೇಕಾದ್ರೆ ನನ್ನ ಜೀವನದ ಕಡೆ ಆಸೆ ಅಂತ ಅನ್ಕೊಳ್ಳಿ ಯಜಮಾನ್ರೆ. ದಯವಿಟ್ಟು ಇಲ್ಲ ಅನ್ಬೇಡಿ. ಗಂಡನ್ಗೆ ಅನ್ಯಾಯ ಮಾಡಿ ಯಾರಿಗೆ ಒಳ್ಳೆಯವಳಾಗೋದಕ್ಕೆ ಹೊರಟಿದೀಯಾ? ನೀನು ಇಷ್ಟೊಂದು ಸ್ವಾರ್ಥಿ ಆಗ್ಬಾರ್ದಾಗಿತ್ತು. ಇಲ್ಲ, ನಿನಗೆ ಒಳ್ಳೆತನದ ಭೂತ ಮೆಟ್ಕೊಂಡಿದೆ. ಹಲೋ ಅಪ್ಪೋರೆ. ಗಣಿ, ಬೆಳಗ್ಗೆಂದ ಪಾರ್ವತಿಗೆ ಫೋನ್ ಮಾಡ್ತಾನೆ ಇದ್ದೀನಿ. ಅವಳು ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ನನಗೂ ಗೊತ್ತಿಲ್ಲ ಅಪ್ಪೋರೆ, ನಾನು ಮನೇಲಿದ್ದೀನಿ. ನಾನು ಮನೇಲಿದ್ದೀನಿ ಅಂದ್ರೆ ಹಾಗಾದ್ರೆ ಪಾರ್ವತಿ ಎಲ್ಲಿ? ಮನೇಲಿ ಇಲ್ವಾ? ಓ, ನಿಮಗೆ ವಿಷಯ ಗೊತ್ತಿಲ್ವಾ? ಯಾವ ವಿಷಯ? ಅದು ಬೆಳಗ್ಗೆ ದಾಮಿನಿ ಮೇಡಮ್ ಬಾವಂಗೆ ಫೋನ್ ಮಾಡಿದ್ರು. ಬಾವ ಅರ್ಜೆಂಟಲ್ಲಿ ಎಲ್ಲ ಹೊರಟ್ರು. ಅಕ್ಕನೂ ಅವರಿಂದನೇ ಹೊರಟ್ಬಿಟ್ಲು. ಹಾ, ಇವತ್ತು ದೇವಸ್ಥಾನದಲ್ಲಿ ಮಗು ಸಿಗುತ್ತೆ, ಅದಕ್ಕೆ ಊರಾಚೆ ಇರೋ ದೇವಸ್ಥಾನಗಳಲ್ಲಿ ಆದಿತ್ಯನ ಹುಡ್ಕಕ್ಕೆ ಹೇಳು ಅಂತ ದಾಮಿನಿಗೆ ಅಖಿಲ ಹೇಳಿದ್ಲು. ಅವಳು ಫೋನ್ ಮಾಡಿ ಆದಿತ್ಯನಿಗೆ ಹೇಳಿರ್ತಾಳೆ. ಪಾರ್ವತಿ ಮನಸ್ಸು ತಡಿಲಾರ್ದೆ ಅವನ ಜೊತೆನೆ ಹೋಗಿರ್ಬೇಕು. ಅವಳು ಫೋನ್ ರಿಸೀವ್ ಮಾಡದೇ ಇರೋದಕ್ಕೆ ನಂಗೆ ತುಂಬ ಚಿಂತೆ ಆಗಿತ್ತು. ಈಗ ಸಮಾಧಾನ ಆಯ್ತು ಬಿಡಪ್ಪ. ಪಾರ್ವತಿ ನಮ್ಮ ಮನೆಗೆ ಅದೃಷ್ಟ. ಯಾರು ಗೊತ್ತು, ಇವತ್ತು ನಮ್ಮ ಮನೆಗೆ
ಪಾರ್ವತಿನ ಮಗು ಕರ್ಕೊಂಡು ಬರ್ಬೋದು. ದೇವ್ರೆ, ಆದಷ್ಟು ಬೇಗ ನಮ್ಮ ಮೊಮ್ಮಗು ಮನೆಗೆ ಬರೋ ಹಾಗೆ ಮಾಡಪ್ಪ. ಪುರೋಹಿತರೆ, ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ನಾಮಕರಣ ಶಾಸ್ತ್ರ ಮಾಡ್ಕೊಡಿ ಅಂತ ಹೇಳಿದೆ. ಇದರಿಂದ ತಮಗೆ ಒತ್ತಡ ಜಾಸ್ತಿ ಆಯ್ತೇನೋ? ಕ್ಷಮಿಸಿ. ಖಂಡಿತ ಇಲ್ಲ, ಆದರೆ ಬೇಜಾರಾಗ್ತಿರೋದಂತೂ ಸತ್ಯ. ನೀವು ನಿಮ್ಮ ಮೊಮ್ಮಗನ್ನ ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ ಅಂತ ಮೊನ್ನೆನೇ ಹೇಳಿದ್ರಿ. ಆದರೆ ನೀವು ಕರ್ಕೊಂಬಂದ ಉದ್ದೇಶ ಕೊನೆಗೂ ಈಡೇರ್ಲಿಲ್ವಲ್ಲ ಅಂತ ಮನಸ್ಸಿಗೆ ಬೇಜಾರಾಗ್ತಾ ಇದೆ. ಒಂದು ಕಡೆ ಮನುಷ್ಯನಾಗಿ ಸಹಜವಾಗೇ ಬೇಸರ, ಇನ್ನೊಂದು ಕಡೆ ಮನೆತನದ ನೆಮ್ಮದಿಗೋಸ್ಕರ ತನ್ನ ಹೆತ್ತ ಮಗಳನ್ನೇ ತ್ಯಾಗ ಮಾಡುವಾಗ ನಿಮ್ಮ ಮಗಳನ್ನ ನೋಡಿದ್ರೆ ಧನ್ಯತಾ ಭಾವ. ಒಟ್ಟಿನಲ್ಲಿ ಯಾವುದೂ ನಮ್ಮ ಕೈಲಿಲ್ಲ. ಈಗ ನಡೆದ್ರೆ ಚೆನ್ನಾಗಿರುತ್ತೆ ಅನ್ಕೊಳ್ಳೋದಷ್ಟೇ. ಆದರೆ ಪ್ರತಿಯೊಂದು ಆ ಭಗವಂತನ ಆಟ. ಗುರುಗಳೇ, ಅಲ್ಲೆಲ್ಲರೂ ಮಗುಗೋಸ್ಕರ ಕಾಯ್ತಾ ಇರ್ತಾರೆ. ಆದಷ್ಟು ಬೇಗ ನಾಮಕರಣ ಶಾಸ್ತ್ರನ ಶುರು ಮಾಡ್ಬೋದಾ? ಖಂಡಿತವಾಗಿ ಕೂತ್ಕೊಳ್ಳಿ.